ಬಾಡಿ ಪೇನ್ಸ್ ಇಸ್ ನಾಟ್ ಎ ಗುಡ್ ಸೈನ್ ಆಫ್ ಗುಡ್ ಹೆಲ್ತ್. ಓಕೆ, ರುಮ್ಯಾಟಿಡ್ ಆರ್ಥರೈಟಿಸ್ ಮತ್ತು ಅರ್ಥರೈಟಿಸ್ ಅಲ್ಲಿ ಬಹಳ ಅಜಗಜಾಂತರ ವ್ಯತ್ಯಾಸ ಮಿತ್ರ. ರುಮ್ಯಾಟಿಡ್ ಆರ್ಥರೈಟಿಸ್ ಅಲ್ಲಿ ನಮ್ಮ ಇಮ್ಯುನಿಟಿ ಇನ್ವಾಲ್ವ್ ಆಗಿರುತ್ತೆ, ಇದು ಆಟೋಇಮ್ಯೂನ್ ಡಿಸಾರ್ಡರ್ ಬರ್ತದೆ. ಕೇವಲ ಅರ್ಥರೈಟಿಸ್ ಏನಿದೆ ಒಂದು ಸಾಮಾನ್ಯವಾದ ವಾತ ದೇಹದಲ್ಲಿ, ಎರಡರಲ್ಲಿಯೂ ಕೂಡ ದೇಹ ಸಂಪೂರ್ಣವಾಗಿ ಪೇನ್ಫುಲ್ ಇರ್ತದೆ, ಜಾಯಿಂಟ್ ಪೇನ್ ಇರ್ತದೆ. ನೆನ್ಪಿಟ್ಕೊಳ್ಳಿ, ಸಾಮಾನ್ಯವಾಗಿ ಬಾಡಿ ಪೇನ್ಸ್ ಇಸ್ ನಾಟ್ ಎ ಗುಡ್ ಸೈನ್ ಆಫ್ ಗುಡ್ ಹೆಲ್ತ್. ಓಕೆ, ಸೊ ಅದು ಕಂಡುಹಿಡಿಬೇಕಾಗತ್ತೆ. ತುಂಬ ಕಾರಣಗಳಿರ್ತವೆ. ವಿಟಮಿನ್ ಡಿ ಡೆಫಿಷಿಯನ್ಸಿ, ಬೇರೆ ಬೇರೆ ಜೀವಸತ್ವಗಳ ಡೆಫಿಷಿಯನ್ಸಿ, ವಾತವೃದ್ಧಿ, ಗ್ಯಾಸ್ಟ್ರೈಟಿಸ್ಸು, ಜೊತೆಯಲ್ಲಿ ಇವೆರಡು ಕಾರಣಗಳು ಭಾಳ ಮುಖ್ಯ, ರುಮ್ಯಾಟಿಡ್ ಆರ್ಥರೈಟಿಸ್ ಮತ್ತು ಕೇವಲ ಆರ್ಥರೈಟಿಸ್. ಯಾರ್ಯಾರ್ದು ರಕ್ತ ಪರೀಕ್ಷೆಗಳಲ್ಲಿ ANT-CCP ಟೆಸ್ಟು, ANA ಟೆಸ್ಟು, RA ಫ್ಯಾಕ್ಟರ್ ಟೆಸ್ಟು, CRP ಹೈ ಆಗಿರ್ತವೆ, ಅವ್ರು ತಿಳ್ಕೊಬೇಕು ಅವರಿಗೆ ರುಮ್ಯಾಟಿಡ್ ಆರ್ಥರೈಟಿಸ್ ಇದೆ ಅಂತ. ಯಾರ್ಯಾರ್ದು ಇವೆಲ್ಲ ಟೆಸ್ಟ್ಗಳು ನೆಗೆಟಿವ್ ಬರುತ್ತೆ ಬಟ್ ಸ್ಟಿಲ್ ಬಾಡಿ ಪೇನು, ಜಾಯಿಂಟ್ ಪೇನ್ ಇತ್ತು ಅಂದರೆ ಅವರಿಗೆ ಸಾಮಾನ್ಯ ವಾತ ಅಂತ ತಿಳ್ಕೊಬೇಕು. ರುಮ್ಯಾಟಿಡ್ ಆರ್ಥರೈಟಿಸ್ ಯೂಶ್ವಲಿ ಜೀವನ ಪೂರ್ತಿ ಹೋಗುವಂತಹ ಟ್ರೀಟ್ಮೆಂಟು, ಆದರೆ ಕೇವಲ ವಾತ ತಾತ್ಕಾಲಿಕವಾಗಿ ಆಗುವಂಥ ಟ್ರೀಟ್ಮೆಂಟು. ರುಮ್ಯಾಟಿಡ್ ಆರ್ಥರೈಟಿಸ್ಸು ಆಯುರ್ವೇದ ತೊಗೊಳ್ಳಿ, ಅಲೋಪತಿ ತೊಗೊಳ್ಳಿ, ದೀರ್ಘಕಾಲಿಕ ಮತ್ತು ಲೈಫ್ ಟೈಮ್ ಇರ್ತದೆ. ಒಂದೇ ಒಂದು ಡ್ರಾಬ್ಯಾಕ್ ಆಫ್ ಟೇಕಿಂಗ್ ಸ್ಟೀರಾಯ್ಡ್ಸ್ ಏನು ಅಂದರೆ ಸಿವಿಯರ್ ಸೈಡ್ ಎಫೆಕ್ಟ್ಸ್ ಇರ್ತದೆ, ಯಾಕಂದರೆ ಜೀವನ ಪೂರ್ತಿ ತೆಗೆದುಕೊಳ್ಳುವಂತಹ ಇದು ಇರುತ್ತೆ ಅಲ್ಲಿ. ಸೊ ಹೀಗಾಗಿ ಆಯುರ್ವೇದಿಕ್ ಪಾಲನೆ ಭಾಳ ಮುಖ್ಯ ಆಗುತ್ತೆ. ಸೊ ಸಾಮಾನ್ಯ ವಾತಕ್ಕಂತೂ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದ್ದೇ ಇದೆ. ನಿಮ್ಮಲ್ಲಿಯೂ ಕೂಡ ಸಿವಿಯರ್ ಬಾಡಿ ಪೇನ್ ವಿತ್ ಆಲ್ ಜಾಯಿಂಟ್ ಪೇನ್ ಇತ್ತು ಅಂದರೆ ಫಸ್ಟು ರುಮ್ಯಾಟಿಡ್ ಆರ್ಥರೈಟಿಸ್ ಅಥವಾ ಸಾಮಾನ್ಯ ವಾತ ಅಂತ ತಿಳ್ಕೊಳ್ಳೋದು ಭಾಳ ಮುಖ್ಯ. ತದನಂತರ ಟ್ರೀಟ್ಮೆಂಟು ನಿರ್ಧಾರ ಆಗುತ್ತೆ. ಮತ್ತು ಕೆಳಗೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕನ್ಸಲ್ಟೇಷನ್ ಬುಕ್ ಮಾಡಿಕೊಂಡು ನಿಮ್ಮ ರಿಪೋರ್ಟ್ ನನ್ನನ್ನು ತೋರಿಸಿ ನಮ್ಮ ಜೊತೆ ಸಮಾಲೋಚನೆ ಮಾಡಿಕೊಂಡು ಟ್ರೀಟ್ಮೆಂಟ್ ತೆಗೆದುಕೊಳ್ಬೋದು.